ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಅನ್ನೋ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಐಟಿ ಅಧಿಕಾರಿಗಳು ದಾಳಿ ಮಾಡೋದ್ರ ಮೂಲಕ ಸೊ ಯಾರ ಮನೆ ಮೇಲೆ ರೇಡ್ ಆಗಿರೋದು, ಏನ್ ಕತೆ ಅನ್ನೋದ್ರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಇನ್ಫ್ಯಾಕ್ಟ್ ಬೆಳಗಾವಿಯಲ್ಲಿ ಮಧ್ಯರಾತ್ರಿ ಐಟಿ ಅಧಿಕಾರಿಗಳ ರೇಡ್ ಆಗಿರೋದು. ಮೈನಿಂಗ್ ಉದ್ಯಮಿ ಮನೆ ಹಾಗೂ ಕಚೇರಿ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ವಿನೋದ್ ದೊಡ್ಡಣ್ಣನವರ್, ಪುರುಷೋತ್ತಮ್ ಕಂಪನಿಗಳ ಮೇಲೆ ರೇಡ್ ಆಗಿರೋದು. ಒಟ್ಟು 5 ತಂಡಗಳಿಂದ 3 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿಯಾಗಿದೆ. ಗೋವಾದಿಂದ ಐಟಿ ಅಧಿಕಾರಿಗಳ ತಂಡ ಇಲ್ಲಿಗೆ ಆಗಮಿಸಿದೆ. ಬೆಳಗಾವಿಯಲ್ಲಿ ಮಧ್ಯರಾತ್ರಿ ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಮೈನಿಂಗ್ ಕಂಪನಿಗೆ ಸೇರಿದ ಮಾಲೀಕರಿಬ್ಬರ ಮನೆಯಲ್ಲಿ ಈ ರೇಡ್ ಆಗ್ತಾ ಇದೆ. ಸಾಮಾನ್ಯವಾಗಿ ಐಟಿ ರೇಡ್ ಯಾಕಾಗತ್ತೆ ಅಂತ ಕೇಳಿದ್ರೆ, ಗಳಿಸಿದ ಆದಾಯಕ್ಕೂ ಘೋಷಿಸಿದ ಆದಾಯಕ್ಕೂ ವ್ಯತ್ಯಾಸ ಇದ್ದರೆ ಹಾಗೂ 6 ತಿಂಗಳು ಮಾನಿಟರ್ ಮಾಡ್ತಾರೆ. ಯಾರದೇ ಬ್ಯಾಂಕ್ ಅಕೌಂಟಲ್ಲಿ ಏಕಾಏಕಿ ದುಡ್ಡು ಟ್ರಾನ್ಸಾಕ್ಷನ್ ತೀರಾ ಅನ್ಯೂಶುವಲ್ ಫೈನಾನ್ಷಿಯಲ್ ಆಕ್ಟಿವಿಟಿ ಆಗುತ್ತಲ್ಲ, 6 ತಿಂಗಳು ಮಾನಿಟರ್ ಮಾಡುತ್ತೆ. ಆ ನಂತರ ಐಟಿ ಅಧಿಕಾರಿಗಳು ಫೀಲ್ಡ್ಗೆ ಇಳಿಯೋದು. ಕಂಪ್ಲೇಂಟ್ ರೇಸ್ ಆಗಿರುತ್ತೆ, ಟ್ಯಾಕ್ಸ್ ತಪ್ಪಿಸ್ಕೊಳ್ಳುವಂತಹ ಕೆಲಸ ಆಗಿರುತ್ತೆ, ಅಥವಾ ಈ ಆಸ್ತಿ ವೃದ್ಧಿ ಏಕಾಏಕಿಯಾಗಿ ಆಗಿರುತ್ತೆ. ಸೊ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಬಯಸಿ ಈ ರೇಡ್ ಆಗುತ್ತೆ ಪ್ರಾಥಮಿಕ ಹಂತದಲ್ಲಿ. ಸದ್ಯಕ್ಕೆ ನೀವು ನೋಡ್ತಾ ಇರುವಂತಹ ದೃಶ್ಯ ಬೆಳಗಾವಿಯ ಮೈನಿಂಗ್ ಕಂಪನಿಯ ಮಾಲೀಕರ ಮನೆ ಮೇಲೆ ಹಾಗೂ ಕಚೇರಿ ಮೇಲೆ ಆಗ್ತಾ ಇರುವಂತಹ ರೇಡ್.